ಹಾಂ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಬರಬೇಕಾದ್ರೆ ಅಶ್ವತ್ಥ ವೃಕ್ಷಕ್ಕೆ ಒಂದು ಆಲಿಂಗನ ಕೊಡಬೇಕಂತೆ. ಅದು ಕೇವಲ ಕೆಲವು ದಿನಗಳಲ್ಲಿ ಮಾತ್ರ ಅದಕ್ಕೆ ಹೇಳಿದ ದಿನ ಇರುತ್ತೆ. ಇವತ್ತು ಶನಿವಾರ ಆಗಿರೋ ಕಾರಣ ಶನಿವಾರ ಆತನನ್ನು ಅಪ್ಕೊಳ್ಬೋದು ಅಶ್ವತ್ಥ ವೃಕ್ಷಕ್ಕೆ. ಸೊ ಅದು ವಿಶೇಷ. ಆಮೇಲೆ 7, 9, 12, 18 ಹೀಗೆ ಅದಕ್ಕೆ ಸುತ್ತು ಹೊಡಿಬೋದು, ಪ್ರದಕ್ಷಿಣೆ ಬರ್ಬೋದು. ತುಂಬ ಪುಣ್ಯಪ್ರದವಾಗಿದ್ದು ಇದನ್ನು ಎಲ್ಲರೂ ಮಾಡಿದರೂ ಒಳ್ಳೆಯದು. ಹೇಳ್ತಾರೆ ಅಶ್ವತ್ಥ ವೃಕ್ಷದ ಕೆಳಗಡೆ ಕೂತ್ಕೊಳ್ಬೇಕು ಸ್ವಲ್ಪ ಹೊತ್ತು ಅಂತೇಳಿ. ಯಾಕಂದರೆ ಹೆಚ್ಚು ಆಕ್ಸಿಜನ್ ಕೊಡುವಂಥ ಮರ ಇದು ಅಶ್ವತ್ಥ ಮರ, ಅಶ್ವತ್ಥ ಕಟ್ಟೆ. ಇದ್ರ ಜೊತೆಯಲ್ಲಿ ಗೋಳಿ ವೃಕ್ಷವೂ ಕೂಡ ಜೊತೆಯಾಗಿದೆ. ಹಾಂ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಬರಬೇಕಾದ್ರೆ ಅಶ್ವತ್ಥ ವೃಕ್ಷಕ್ಕೆ ಒಂದು ಆಲಿಂಗನ ಕೊಡಬೇಕಂತೆ. ಅದು ಕೇವಲ ಕೆಲವು ದಿನಗಳಲ್ಲಿ ಮಾತ್ರ ಅದಕ್ಕೆ ಹೇಳಿದ ದಿನ ಇರುತ್ತೆ. ಇವತ್ತು ಶನಿವಾರ ಆಗಿರೋ ಕಾರಣ ಶನಿವಾರ ಆತನನ್ನು ಅಪ್ಕೊಳ್ಬೋದು ಅಶ್ವತ್ಥ ವೃಕ್ಷಕ್ಕೆ. ಸೊ ಅದು ವಿಶೇಷ. ಆಮೇಲೆ 7, 9, 12, 18 ಹೀಗೆ ಅದಕ್ಕೆ ಸುತ್ತು ಹೊಡಿಬೋದು, ಪ್ರದಕ್ಷಿಣೆ ಬರ್ಬೋದು. ತುಂಬ ಪುಣ್ಯಪ್ರದವಾಗಿದ್ದು ಇದನ್ನು ಎಲ್ಲರೂ ಮಾಡಿದರೂ ಒಳ್ಳೆಯದು. ಹೇಳ್ತಾರೆ ಅಶ್ವತ್ಥ ವೃಕ್ಷದ ಕೆಳಗಡೆ ಕೂತ್ಕೊಳ್ಬೇಕು ಸ್ವಲ್ಪ ಹೊತ್ತು ಅಂತೇಳಿ. ಯಾಕಂದರೆ ಹೆಚ್ಚು ಆಕ್ಸಿಜನ್ ಕೊಡುವಂಥ ಮರ ಇದು ಅಶ್ವತ್ಥ ಮರ, ಅಶ್ವತ್ಥ ಕಟ್ಟೆ. ಇದ್ರ ಜೊತೆಯಲ್ಲಿ ಗೋಳಿ ವೃಕ್ಷವೂ ಕೂಡ ಜೊತೆಯಾಗಿದೆ.